ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಬೆಳಗ್ಗೆ ತಿಂಡಿಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತಿಂಡಿಗೆ ಬಂದು ನಾನಿವತ್ತು ಮೆಂತ್ಯ ಸೊಪ್ಪು ಹಾಕಿ ಟೊಮೊಟೊ ಬಾತನ್ನ ಮಾಡ್ಕೋತಾ ಇದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ, ರೆಸಿಪಿ ಹೇಗಿರುತ್ತೆ, ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಟೊಮೊಟೊ ಬಾತ್ಗೆ ಒಗ್ಗರಣೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಥರ ರುಬ್ಬಿ ಮಾಡ್ತಾ ಇಲ್ಲ. ಸೊ ಹಾಗೆ ಸಿಂಪಲ್ಲಾಗಿ ರೈಸ್ ಬಾತ್ ಥರ ಮಾಡ್ಕೋತಾ ಇದ್ದೀನಿ. ಸೊ ಈಗ ಅದಕ್ಕೆ ನಾನು ಎಣ್ಣೆಗೆ ಮಾಮೂಲಿ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಆನಂತರ ಒಂದು ಎರಡು ಈರುಳ್ಳಿನ ನಾನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗಬೇಕು. ಸೊ ಹಸಿ ಸ್ಮೆಲ್ ಹೋಗೋವರೆಗೂ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಮೆಂತ್ಯ ಸೊಪ್ಪು. ಸೊ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ಹೀಗೆ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ನಮಗೇನಷ್ಟೊಂದು ಕಹಿ ಅಂತಲೂ ಕೂಡ ಅನಿಸೋದಿಲ್ಲ. ಸೊ ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹಾಕ್ಕೊಂಡು ಬಾಡಿಸ್ಕೋಬೇಕು. ಇದು ಚೆನ್ನಾಗಿ ಬಾಡಿಸಿ ಆದಮೇಲೆ ಆನಂತರ ನಾನಿಲ್ಲಿ ಟೊಮೊಟೋನ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ ಯಾವುದೇ ಥರ ರುಬ್ಬಿ ಮಾಡ್ತಾಯಿಲ್ಲ, ಹಾಗೆ ಪ್ಲೇನಾಗಿ ಮಾಡ್ಕೋತಾ ಇರೋದ್ರಿಂದ ನಾನು ಎಲ್ಲ ಹಾಗೆ ಈರುಳ್ಳಿ, ಟೊಮೊಟೊ ಎಲ್ಲ ಹಾಗೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ, ಟೊಮೊಟೊ ಸಾಫ್ಟ್ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ, ಬಾಡಿಸ್ಕೋಬೇಕಾಗತ್ತೆ. ಅದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನು ಕೂಡ ಜೊತೆಯಲ್ಲೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಸೊ ಹೀಗೆ ಮಾಡೋದ್ರಿಂದ, ಉಪ್ಪನ್ನ ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಅಂತಲೂ ಒಂದು ರೀಸನಿಂದ ಸೊ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಇದನ್ನು ನೋಡಿ ಒಂದು 2-3 ನಿಮಿಷನಾದರೂ ಇದು ಬಿಡಬೇಕು. ಸೊ ಇದು ಬಿಟ್ಟಾಗ ಚೆನ್ನಾಗಿ ಬೇಯುತ್ತೆ. ಸೊ ನೋಡಿ ಈ ಬೆಂದು ಈ ರೀತಿ ನೀರೆಲ್ಲ ಬಿಡುತ್ತೆ. ಟೊಮೊಟೊ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಅದಾದಮೇಲೆ ನಾನು ಇದನ್ನು ಖಾರಕ್ಕೆ ನಾನು ಏನೂ ಹಾಕಿಲ್ಲ, ಅಂದರೆ ಹಸಿಮೆಣ್ಸಿನ್ಕಾಯಿ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊ ಅದೇನು ಅಷ್ಟು ಖಾರ ಕೊಡೋದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಇದೆರಡನ್ನು ಹಾಕ್ಕೊಂಡು ನಾನಿವತ್ತು ಟೊಮೊಟೊ ಬಾತನ್ನ ಮಾಡ್ಕೋತಾ ಇದ್ದೀನಿ. ತುಂಬ ರೀತಿಯಲ್ಲಿ ಟೊಮೊಟೊ ಬಾತನ್ನ ಮಾಡ್ತೀವಿ. ಸೊ ಅದರಲ್ಲಿ ಇದು ಒಂದು ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ. ತುಂಬ ಪ್ಲೇನಾಗಿರುತ್ತೆ, ಜಾಸ್ತಿ ಮಸಾಲೆ ಅಂತಲೂ ಕೂಡ ಅನಿಸಲ್ಲ. ಸೊ ನಾವು ರುಬ್ಬಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಮಸಾಲೆ ಅನಿಸುತ್ತೆ, ಬೇಗ ಜೀರ್ಣ ಆಗಲ್ಲ. ಸೊ ಇವಾಗಂತೂ ಸಮ್ಮರ್ ಆಗಿರೋದ್ರಿಂದ ಬೇಗ ಜೀರ್ಣ ಆಗೋದಿಲ್ಲ, ಮಸಾಲೆ ಪದಾರ್ಥಗಳು ತಿನ್ನೋಕ್ಕಾಗಲ್ಲ, ಮತ್ತು ತಿಂದರೆ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು 2 ಗ್ಲಾಸಷ್ಟು ಅಕ್ಕಿನ ತೊಳೆದು, ನಾನು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ನಾನು ಇದನ್ನು ತೊಳೆದು ನೆನೆಸಿ ಇಟ್ಟಿದ್ದೆ. ಸೊ ಇವಾಗ ಅದನ್ನು ಕೂಡ ಹಾಕೋತಾ ಇದ್ದೀನಿ. ರೈಸನ್ನು ಹಾಕ್ಕೊಂಡು ಇದನ್ನು ಕೂಡ ಒಗ್ಗರಣೆ ಜೊತೆಗೆ ನಾವು ಚೆನ್ನಾಗಿ
ಬಾಡಿಸ್ಕೋಬೇಕಾಗತ್ತೆ. ಸೊ ಮಿಕ್ಸ್ ಮಾಡ್ಕೋಬೇಕು, ಮಸಾಲೆ ಎಲ್ಲ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೋಬೇಕು. ಖಾರ ಕಮ್ಮಿ ಇದ್ದರೆ ಖಾರ ಉಪ್ಪು ಎಲ್ಲದನ್ನು ನೀವು ಸೇರಿಸ್ಕೊಂಡು ಆನಂತರ ನೀರು ನೀವು ಅಕ್ಕಿ ನೋಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿರುವಂಥ ರೈಸ್ ಯಾವ ರೀತಿ ಇದೆ ಸೊ ಅದನ್ನು ನೋಡಿಕೊಂಡು ನೀವು ನೀರು ಸೇರಿಸ್ಕೊಳ್ಳಿ. ನನಗಿನ್ನು ಸ್ವಲ್ಪ ನೀರು ಬೇಕಾಗ್ಬೋದು ಅನಿಸ್ತು, ಸೊ ಹಾಗಾಗಿ ನಾನು ನೀರನ್ನು ಹಾಕಿದ್ದೀನಿ ಜಾಸ್ತಿನೇ. ನಾನಿಲ್ಲಿ ಒಂದು 4.5 ಲೋಟದಷ್ಟು ನೀರು ಹಾಕಿದ್ದೀನಿ. ಸೊ ನೋಡ್ಬೋದು ಈ ರೀತಿ ಕುದಿ ಬರಬೇಕು. ಒಂದು 50% ಅಷ್ಟು ರೈಸ್ ಕುಕ್ ಆಗಿರಬೇಕು. ಸೊ ಆ ಟೈಮಲ್ಲೇ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಕ್ಲೋಸ್ ಮಾಡಿಕೊಂಡು ಒಂದು 2 ವಿಷಲ್ ಹಾಕ್ಕೊಂಡ್ರೆ ಸಾಕು, ರೈಸು ಪರ್ಫೆಕ್ಟಾಗಿ ಬರುತ್ತೆ. ಸೊ ಅದಾದಮೇಲೆ ನಾನು ಒಂದು ಕಡೆ ತಿಂಡಿಗೆ ಇಟ್ಬಿಟ್ಟು ಈಗ ಇನ್ನೊಂದು ಕಡೆ ನಾನು ಹಾಲನ್ನು ಕಾಯಕ್ಕಿಡ್ತಾ ಇದ್ದೀನಿ. ಸೊ ನಾನು ಫಸ್ಟಿಗೆ ಎದ್ದು ಮಾಡೋದಂದರೆ ತಿಂಡಿಗೆ ಫಸ್ಟು ಮಾಡಿಬಿಡ್ತೀನಿ. ಸೊ ಅದಾದಮೇಲೆ ಹಾಲು ಕಾಯಿಸೋದು, ಟೀ ಮಾಡೋದು, ಸೊ ಇದೆಲ್ಲ ಆಮೇಲೇ. ಹಾಗಾಗಿ ಇವಾಗ ಹಾಲನ್ನು ಕಾಯೋಕ್ಕೆ ಇಡ್ತಾ ಇದ್ದೀನಿ. ಸೊ ನಾವು ತರೋದು ಆರೆಂಜ್ ಪ್ಯಾಕೆಟು, ನಂದಿನಿ ಅವ್ರದ್ದು ಆರೆಂಜ್ ಪ್ಯಾಕೆಟ್ ತರ್ತೀವಿ. ಸೊ ಇದು ತುಂಬ ಗಟ್ಟಿ ಇರುತ್ತೆ. ಸೊ ನಾವು ಅಷ್ಟು ಗಟ್ಟಿನ ನಾವು ಕುಡಿಯೋದಿಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ನಾವು ಜಾಸ್ತಿನೇ ಹಾಕ್ಕೋತೀವಿ. ಏಕೆಂದರೆ ನಾವು ಟೀ ಮಾಡೋದ್ರಿಂದ ತುಂಬ ಗಟ್ಟಿ ಆಗಿಬಿಟ್ರೆ ನಮಗೆ ತುಂಬ ಗಟ್ಟಿನೂ ಕುಡಿಯೋಕ್ಕಾಗಲ್ಲ, ಒಂಥರ ತಲೆನೋವು ಬಂದಂಗೆ ಆಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ. ಅಂದರೆ ಹಾಲು ಎಷ್ಟಿದೆ ಸೊ ಹಾಲಿನಷ್ಟೇ ನೀರು ಕೂಡ ಹಾಕ್ತೀವಿ. ಸೊ ಆ ಥರ. ಸೊ ಇವಾಗ ಹಾಲನ್ನು ಕೂಡ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಲು ಕಾಯಕ್ಕಿಟ್ಬಿಟ್ಟು ಆನಂತರ ಮುಂದಿನ ಕೆಲಸಗಳನ್ನ ನೋಡ್ಕೋಬೇಕು. ಸೊ ಇವಾಗ ಟೀನೂ ಕೂಡ ಮಾಡ್ಕೋಬೇಕು. ಬೆಳಗ್ಗೆಲಿ ಟೀ ಮಾಡೋದು ತುಂಬ ಅಪರೂಪ, ಏಕೆಂದರೆ ಯಜಮಾನ್ರು ಕೇಳಿದ್ರೆ ಮಾಡಿಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಹಾಗಾಗಿ ಇವತ್ತು ಟೀ ಮಾಡು ಅಂತ ಕೇಳಿದ್ರು, ಸೊ ಹಾಗಾಗಿ ಟೀನೂ ಕೂಡ ಮಾಡ್ತೀನಿ. ಸೊ ಅದಾಗುವಷ್ಟರಲ್ಲಿ ಹಾಲಿಡೋ ಅಷ್ಟರಲ್ಲಿ ಇಲ್ಲಿ ರೈಸು ಕೂಡ ಆಗಿತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಸೊ ನಾನು 4.5 ಲೋಟ ನೀರು ಹಾಕಿದ್ದೆ. ಸೊ ಅದು ಕರೆಕ್ಟಾಗಿ ಬಂದಿತ್ತು ರೈಸು. ಸೊ ಎಲ್ಲೂ ಸ್ವಲ್ಪ ಮುದ್ದೆ ಥರ ಆಗದೆ ಉಡುಡಿಯಾಗಿ ಬಂದಿತ್ತು. ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಆ ರೀತಿ ಕಾಣ್ತಾ ಇದೆ, ಬಟ್ ರೈಸ್ ಅಂತೂ ತುಂಬ ಉದುದ್ರಾಗಿ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಬೇಗ ನನ್ನ ಮಗನಿಗೆ ತಿಂಡಿ ಹಾಕ್ಕೊಡ್ಬೇಕು. ಅವನಿಗೂ ಕೂಡ ಎಕ್ಸಾಮ್ ಇದೆ ಅಲ್ವಾ. ಸೊ ಎಕ್ಸಾಮ್ಗೆ ಹೊರಡೋಕ್ಕೆ ಅವನು ಈ ಬಿಸಿಲಲ್ಲಿ ಬೆಳಗ್ಗೆನೇ ಬಿಸಿಲು ಹೊಡಿತಾ ಇರುತ್ತೆ. ಸೊ ಆ ಟೈಮಲ್ಲಿ ಬೇಗ ಅವ್ನು ತಿನ್ನೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಆರಾಕಿದ್ರೆ ಈಸಿ ಆಗುತ್ತೆ ಅಂಥೇಳಿ ನಾನು ಒಂದು ತಟ್ಟೆಗೆ ಹಾಕ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಆರಕ್ಕಿಡ್ತೀನಿ. ಸೊ ಹಾಗೆ ಇದು ಯಜಮಾನ್ರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಅವರು ಅಷ್ಟೊತ್ತಿಗೆ ರೆಡಿ ಆಗಿದ್ದರು ಬೇಗ ಹೋಗಬೇಕು ಅಂತೇಳಿ. ಸೊ ಇವಾಗ ಟೀನೂ ಕೂಡ ಆಯಿತು. ಸೊ ಟೀನ ರೆಡಿ ಮಾಡಿದೆ. ಟೀ ಕೂಡ ಅವ್ರಿಗೆ ರೆಡಿ ಮಾಡಿ ಕೊಟ್ಬಿಟ್ಟು ಆನಂತರ ನಾನು ಫಸ್ಟು ಅವನ್ನ ಬಿಟ್ಟು ಬಂದು ಆನಂತರ ನಾನು ತಿಂಡಿ ಎಲ್ಲ ತಿನ್ನಬೇಕಾಗತ್ತೆ. ಸೊ ಅದಾದಮೇಲೆ ಅಲ್ಲಿಂದ ಬಂದು ತಿಂಡಿ ಎಲ್ಲ ತಿಂದಿದ್ದಾಯಿತು. ಸ್ವಲ್ಪ ರೆಸ್ಟ್ ಮಾಡಿದೆ ಅಂದರೆ ಟಿ ವಿ ನೋಡೋದು, ಮೊಬೈಲ್ ನೋಡೋದು. ಸೊ ಈ ರೀತಿ ರೆಸ್ಟ್ ಮಾಡಿದೆ. ಸೊ ಅದಾದಮೇಲೆ ಅಂದರೆ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತೊಂದು ಫೇಸ್ ಪ್ಯಾಕ್ನ ಮಾಡ್ಕೋತಾ ಇದ್ದೀನಿ. ಸೊ ಫೇಸ್ ಪ್ಯಾಕ್ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಇಲ್ಲ, ಜಸ್ಟ್ ಮೊಸರು ಹಾಕ್ಕೊಂಡು ಮೊಸರಿಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಸೊ ಇದು ನಿಜವಾಗ್ಲೂ ಒಳ್ಳೆ ಫೇಸ್ ಪ್ಯಾಕ್. ನೀವು ಸಡನ್ನಾಗಿ ಎಲ್ಲಾದರೂ ಹೊರಗಡೆ ಫಂಕ್ಷನ್ಗಳಿಗೆ ಹೋಗಬೇಕು, ಏನಾದರೂ ಒಂದು ಫೇಸ್ ಪ್ಯಾಕ್ ಹಾಕ್ಕೋಬೇಕು ಅಂದರೆ ನೀವು ಆರಾಮಾಗಿ ಈ ಒಂದು ಫೇಸ್ ಪ್ಯಾಕ್ನ ಹಾಕ್ಕೋಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ನೋಡಿರ್ಬೋದು ನನ್ನ ಫೇಸಲ್ಲಿ ತುಂಬ ಪಿಂಪಲ್ಸ್ ಆಗ್ತಾ ಇರುತ್ತೆ.
ಸೊ ಕೆಲವೊಂದು ವಿಡಿಯೋಗಳಲ್ಲಿ ನನಗೆ ಕಮೆಂಟ್ ಕೂಡ ಮಾಡಿದ್ದಾರೆ, ಸೊ ನಿಮ್ಮ ಫೇಸಲ್ಲಿ ತುಂಬ ಪಿಂಪಲ್ ಇದೆ ಅಂತ. ಸೊ ನನ್ನ ಪಿಂಪಲ್ ಕಡಿಮೆ ಆಗೋದಕ್ಕೆ ನಾನಿವಾಗ ಟ್ರೈ ಮಾಡ್ತಿರೋದು ಸೊ ಈ ಒಂದು ರೆಮಿಡಿ. ಸೊ ಮತ್ತು ಗ್ಲೋಯಿಂಗು ಕೂಡ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಕೊಡುತ್ತೆ. ಸೊ ಫೇಸ್ ಕೂಡ ಫುಲ್ ಸಾಫ್ಟ್ ಆಗುತ್ತೆ. ಏಕೆಂದರೆ ಮೊಸರು ತುಂಬಾ ಒಳ್ಳೆಯದು. ಸೊ ಹಾಗೆ ಅರಿಶಿನ ಕೂಡ ಆ್ಯಂಟಿಬಯೋಟಿಕ್. ಸೊ ಎಲ್ಲದಕ್ಕೂ ಎಲ್ಲ ಆರೋಗ್ಯ ಗುಣಗಳಿಗೂ ಅರಿಶಿನ ಅನ್ನೋದು ತುಂಬಾ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸೊ ಹಾಗಾಗಿ ಇವಾಗ ನಾನು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಎರಡು ಮನೆಯಲ್ಲೇ ಸಿಗುವಂಥ ವಸ್ತುಗಳಲ್ವ, ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಮಸಾಜ್ ಮಾಡ್ಕೋಬೇಕು. ಸೊ ಒಂದು ಫೇಸ್ಗೆ ಕ್ಲೀನಾಗಿ ಒಂದು ಮಸಾಜ್ ಕೊಟ್ಟರೆ ಸೊ ಫೇಸು ಕೂಡ ಗ್ಲೋಯಿಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ ಈ ರೀತಿ ಸರ್ಕಲಲ್ಲಿ ನಾವು ಮಸಾಜ್ನ ಕೊಡ್ತಾ ಬರಬೇಕು. ಹಾಗೆ ನಮಗೆ ಪಿಂಪಲ್ಸ್ ಇದ್ದರೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ಪಿಂಪಲ್ಸ್ ಇರೋರು ಜಾಸ್ತಿ ರಬ್ ಮಾಡೋಕ್ಕೆ ಹೋಗಬೇಡಿ. ಪಿಂಪಲ್ಸ್ ಇರೋ ಜಾಗದಲ್ಲಿ ಜಾಸ್ತಿ ರಬ್ ಮಾಡೋಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಲೇಯರ್ ಥರ ಅಲ್ಲಿ ಹಚ್ಚಿ ಬಿಟ್ಬಿಡಿ. ಸೊ ಪಿಂಪಲ್ಸ್ ಇಲ್ಲದಿರೋ ಜಾಗದಲ್ಲಿ ನೀವು ಈ ರೀತಿ ಸರ್ಕಲ್ಲಾಗಿ ರಬ್ ಮಾಡಿಕೊಂಡು ಮಸಾಜ್ ಕೊಟ್ಟರೆ ಸಾಕು. ಸೊ ಏನಂದರೆ ಫೇಸ್ಗೂ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ. ಸೊ ತುಂಬ ಒಂಥರ ಟೆನ್ಷನ್ ಇರ್ಬೋದು, ಟೆನ್ಷನ್ ಆದವ್ರ ಥರ ಇಲ್ಲ ವಯಸ್ಸಾದವ್ರ ಥರ ಕಾಣ್ತಾ ಇರ್ತೀವಿ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫೇಸ್ಗೂ ಕೂಡ ಗ್ಲೋಯಿಂಗ್ ಬರುತ್ತೆ, ಒಂದು ಫೇರ್ನೆಸ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ನಾನು ಈ ರೀತಿ ಫೇಸ್ ಪ್ಯಾಕ್ನ ಹಾಕ್ಕೊಂಡು ಇವಾಗ ಇದೆಲ್ಲ ಡ್ರೈ ಆದಮೇಲೆ ಮತ್ತೆ ರೆಡಿ ಆಗಿಬಿಟ್ಟು ನನ್ನ ಮಗನ ಕರ್ಕೊಬರೋಕ್ಕೆ ಹೋಗಬೇಕಿತ್ತು. ಸೊ ಅವನಿಗೆ 12:45ಗೆ ಬಿಡ್ತಾರೆ. ಹಾಗಾಗಿ ಫಸ್ಟು ಹಾಕ್ಕೊಂಬಿಡೋಣ, ಫೇಸ್ ಪ್ಯಾಕ್ ಹಾಕ್ಕೊಂಡು ರೆಡಿ ಆಗಿಬಿಡೋಣ ಅಂಥೇಳಿ ಹಾಕ್ಕೋತಾ ಇದ್ದೀನಿ. ಸೊ ಫೇಸ್ ಪ್ಯಾಕ್ ಹಾಕ್ಕೊಂಡು ಆನಂತರ ಅಡುಗೆ ಎಲ್ಲ ಏನೂ ಮಾಡೋದಿರಲಿಲ್ಲ. ಬೆಳಿಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ, ರೈಸ್ ಎಲ್ಲ ಹಾಗೇ ಇತ್ತು. ಹಾಗಾಗಿ ನಾನು ಮಧ್ಯಾಹ್ನ ಏನು ಅಡುಗೆ ಮಾಡಲಿಲ್ಲ. ಸೊ ಇರೋ ಟೊಮೊಟೊ ಬಾತ್ ತಿಂದ್ಕೊಂಡು ಸುಮ್ಮನಾದ್ವಿ. ಸೊ ಹಾಗೆ ಸ್ನೇಹಿತರೆ, ನನ್ನ ಮಗ ಮುಂದೆ ಬರೋ ರಾ ವಿಡಿಯೋನೇ ಹಾಕ್ತೀನಿ. ನನ್ನ ಮಗ ಏನು ರೂಬಿಕ್ ಕ್ಯೂಬ್ಸ್ ಆಡೋದನ್ನು ಕಲಿತಾ ಇದ್ದಾನೆ. ಸೊ ಅದನ್ನು ಹೇಗೆ ಕಲಿತಾನೆ, ಹೇಗೆ ಮಾಡ್ತಾನೆ ಅನ್ನೋದನ್ನು ನಾನು ವಿಡಿಯೋ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ಟಾರ್ಟ್ ಆಗೈತೆ. ಬೇಗ ಮಾಡಬೇಕು, ಟೈಮ್ ಇದಾಯ್ತಿತ್ತೆ ವಿಡಿಯೋ. ಇವಾಗ ಗ್ರೀನ್ ಮಾಡ್ತಾ ಇದ್ದೀನಿ, ಎಷ್ಟು ನಿಮಿಷಕ್ಕೆ ಮಾಡ್ತೀನಿ ಅಂತ ಎಣಿಸ್ಕೊಳ್ಳಿ. ಅವ್ರು ಎಣಿಸ್ತಾರಾ? ಎಣಿಸ್ಕೊತಿದ್ದೆ ನೋಡಿ. ಒಂದಾಯ್ತು. ಒಂದು ನಿಮಿಷ ಆಯಿತು. ಯಾರ ಏನಪ್ಪ ಇದು? ಇದು ಮೋಸ. ಹಂಗೆಲ್ಲ ತಿರುಗಿಸಂಗಿಲ್ಲ, ಮೋಸ ಇದು. ಗೊತ್ತಿಲ್ಲ ಇಲ್ಲ ಹಂಗೆಲ್ಲ ಮೋಸ ಮಾಡಬಾರ್ದು. ನಂಗೆ ಗೊತ್ತಿಲ್ಲ ಹಂಗೆಲ್ಲ ಮೋಸ ಮಾಡಬಾರ್ದು. ಹೋಗಪ್ಪ. ಗೊತ್ತಿಲ್ಲ ಒಂದೇ ಸತಿ ಮಾಡಿದ್ದು.
ಸಿಂಗಲ್ ತಿರುಗಿಸ್ಕೊಂಬಿಟ್ರೆ ಆಗ್ಬಿಡುತ್ತಾ. 2 ನಿಮಿಷನೂ ಆಗೋಯ್ತು. ಬರೀ ಮೋಸ ಮಾಡ್ತಾನೆ ಫ್ರೆಂಡ್ಸ್. ಬರೀ ಆಟ, ಎಲ್ಲ ಆಟದಲ್ಲೂ ಬರೀ ಮೋಸನೇ. ಸುಮ್ಮನೆ ಸುಳ್ಳು ಹೇಳ್ತಾನೆ. ಏನಂತ ಯಾವುದೋ ಒಂದು ವೈಟ್ ಕಲರ್ ಬೇಗ ಮಾಡಿಬಿಡ್ತಾನೆ. ಅದಕ್ಕೆ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಜಂಬ ಕೊಚ್ಕೋತಾನೆ. ಯು ಆಲ್ಸೋ ಚುಕ್ಕೆ ಬಿಟ್ಟು. ಎರಡು ಮಿಕ್ಸ್, ಹಿಂದಿ ಇಂಗ್ಲೀಷ್ ಎರಡು ಮಿಕ್ಸು. ಡನ್ನ 3 ನಿಮಿಷನೂ ಆಗೋಯ್ತು ಚಿನಿ. ನಿಜ 3 ನಿಮಿಷ ಆಯಿತು. ವೈಟ್ ಕಲರ್ ಅದು ಹೆಂಗೆ ಅಷ್ಟು ಬೇಗ ಮಾಡಿದೆ? ಅದು ನಿನಗೆ ಗೊತ್ತಿರೋದಕ್ಕೆ ಏನೋ ಟೆಕ್ನಿಕ್ ಮಾಡಿದ್ಯಾ ಅದಕ್ಕೂ? ಅದು ಮಾತ್ರ ಯಾಕೆ 1 ನಿಮಿಷಕ್ಕೆಲ್ಲ ಮುಗಿಸ್ದೆ? 40 ಸೆಕೆಂಡ್ಸಿಗೆ ಮುಗಿಸಿದ್ಯಾ ಅದನ್ನು? ಅದನ್ನು ಕೇಳ್ತಾರ? ಮಾಡೋದು ಯಾರು? ನೀನು ತಾನೆ. ಮೋಸ. ನೋ, ಇದು ಕನ್ಸಿಡರ್ ಮಾಡಲ್ಲ. ಇದು ಕನ್ಸಿಡರ್ ಮಾಡಲ್ಲ. ಆ ಸಣ್ಣದನ್ನ ಹೆಂಗೆಂಗೋ ಒಂದೊಂದೇ ತಿರುಗಿಸ್ಬಿಡ್ತಾನೆ. ಅಲ್ಲಿ ಹೋಗಪ್ಪ, ಇದು ಮೋಸ. ಇದು ಬೇರೆ ಯಾವ ಕಲರ್ ಕೊಟ್ಟರು ಬೇಡ, ಇವಾಗ ಬಿಡು ಸಾಕು. ಬೇಗ ಮಾಡಬೇಕು, 1 ಸೆಕೆಂಡ್ಗೆ. ಆವಾಗಲೇ 40 ಸೆಕೆಂಡ್ಸಿಗೆ ಮಾಡ್ದಲ್ವಾ? ಈಗ 1 ನಿಮಿಷ ಕೊಡ್ತೀನಿ, ಮಾಡು. 1 ನಿಮಿಷ ಆಗಲ್ಲ, 1 ನಿಮಿಷಕ್ಕೆ ಮಾಡಬೇಕು. ವೈಟ್ ಮಾತ್ರ ಅದು ಹೆಂಗೆ 1 ನಿಮಿಷಕ್ಕೆ ಮಾಡಿಬಿಡ್ತೀಯ? ನನಗೆ ಗೊತ್ತಿಲ್ಲ ಅದೇ. ನೋಡಿ ಫ್ರೆಂಡ್ಸ್, ಎಷ್ಟು ಮೋಸ ಮಾಡ್ತೀರಿ ನೋಡಿ ಫ್ರೆಂಡ್ಸ್. ಬರೀ ಮೋಸ ಒಂದು. ಸಣ್ಣ ಕ್ಯೂಬ್ಸ್ ಎಲ್ಲ ತಿರುಗಿಸ್ಬಿಡ್ತಾನೆ. ಅಲ್ಲೋಡು ಅದೆಲ್ಲ ಕಿತ್ತೋಗುತ್ತೆ. ಇಟ್ಸ್ ನಾಟ್ ಫೇರ್. ಇವಾಗ ಮಾಡ್ತೀನಿ ಅಲ್ರಿ. ಇದು ಸರಿ ಇಲ್ಲಪ್ಪ. ನಾನು ಗೊತ್ತಿಲ್ಲ. ಆಯ್ತಾ? ಹಂಗಲ್ಲೇ ಯಾವುದಾದ್ರು ಸಣ್ಣ ಕ್ಯೂಬ್ಸ್ ತಿರ್ಗಿಸ್ಬಿಡ್ತಾನೆ. ನೋಡ್ಕೊಳಿಬೇಕಾರೆ ಹಂಗೇನೆ ವಿಡಿಯೋದಲ್ಲಿ. ಇವಾಗ ಅಲ್ಲೊಂದಿಲ್ವಾ, ಅದನ್ನೆಲ್ಲರೂ ಸಣ್ಣ ಕ್ಯೂಬ್ನ ತಿರ್ಗಿಸ್ಬಿಡ್ತಾನೆ. ತಿರ್ಗಿಸ್ಬಿಟ್ಟು ಮಾಡಿಬಿಟ್ಟೆ ನಾನು ಅಂತ ಹೇಳೋದು. ಅಲ್ಲೈತೆ ಆರೆಂಜು, ಅದನ್ನು ತಿರ್ಗಿಸ್ಬೇಕೀಗ ಅವನು. ನೋ, ತಿರ್ಗಿಸ್ಬಿಟ್ಟ. ಟಿವಿನೂ ಆಫ್ ಆಗೋಯ್ತು. Finish. No.
4 ನಿಮಿಷ ತೊಗೊಂಡಿದ್ಯಾ.